ನೋಡಿ, ಇಂಥ ಟೈಮಲ್ಲಿ ಒಂದು ಬಟ್ಟೆಗೋಸ್ಕರ ಈ ರೇಂಜ್ ರಿಸ್ಕ್ ತಗೊಂಡು ಹೋಗ್ತಿರೋಂತಹ ಮಹಾನ್ ಬವರು ನಮಗೆ ಕನ್ಫ್ಯೂಷನ್ ಆಗ್ತಿದೆ. ಯಾವ್ದು ನೋಡ್ಬೇಕಂತ ಗೊತ್ತಾಗ್ತಿಲ್ಲ. 4 ಪೀಸ್ ಇರುತ್ತೆ ಗ್ರೇವಿ. ಹೆಂಗ್ ಜೀವನ ಮಾಡೋದು ಗೈಸ್? ಎಲ್ಲ ಬ್ಯಾಚುಲರ್ಸ್ ಎಲ್ಲ ಹೆಂಗ್ ಮಾಡ್ತಿದ್ದೀರಾ ಹೇಳಿ, ನಮಗೂ ಸ್ವಲ್ಪ ಟಿಪ್ಸ್ ಕೊಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ಸೊ ತುಂಬಾ ದಿನಗಳಾದ್ಮೇಲೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಇವತ್ತು ನಾನು ಮತ್ತೆ ಜ್ಯೋತಿ ಒಂದು ತುಂಬಾ ಇಂಪಾರ್ಟೆಂಟ್ ಡೇಗೋಸ್ಕರ ಒಂದು ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಲೆಟ್ಸ್ ಸಿ, ನೋಡೋಣ. ಆಲ್ರೆಡಿ ಟೈಮ್ ಬಂದು 5:30 ಆಗಿದೆ, 5:30 PM ಆಗಿದೆ. ಸೊ ಬೇಗ ಹೋಗಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರ್ಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಚಲೋ, ಎಲ್ಲಿ ಹೋಗ್ತೀವಿ ಅನ್ನೋ ಐಡಿಯಾ ಇಲ್ಲ. ಎಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಆ ಪ್ಲೇಸಿಗೆ ಹೋಗ್ಬೇಕನ್ನೋದು ಒಂದು ಥಾಟ್. ತುಂಬಾ ಸ್ಪೆಷಲ್ ಡೇಗೋಸ್ಕರ ಏನು ಅಂತ ಹೇಳಿ ಮುಂಬರುವ ವಿಡಿಯೋದಲ್ಲಿ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಬನ್ನಿ. ಓ, ನಮ್ದೊಂದು ಗೇಟ್ ಸಮಸ್ಯೆ ಗೈಸ್. ಸೊ ಬೆಳಗ್ಗೆಯಿಂದ PG ಇದ್ದಿದ್ದರಿಂದ ಟೀ ಕುಡ್ಕೊಂಡು ಆಮೇಲೆ ಹೋಗೋಣ. ಬನ್ನಿ. ಜ್ಯೋತಿಯ ಒತ್ತಾಯದ ಮೇರೆಗೆ ಇವತ್ತು ಟೀ ಕುಡಿಯಲು ಬಂದಿದ್ದೇವೆ. ಮಳೆ ಬರುವ ಸಾಧ್ಯತೆಗಳು ತುಂಬಾ ಇದೆ ಗೈಸ್, ನೋಡೋಣ. ಗೈಸ್, ಇವಾಗ ಆಟೋ ಬುಕ್ ಮಾಡ್ತಿದೆ ಮಗು. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಚಿಕ್ಕಪೇಟೆಗೆ ಹೋಗ್ಬೇಕಾ, ಜಯನಗರ್ಗೆ ಹೋಗ್ಬೇಕಾ ಅಂತ ಹೇಳಿ ಎರಡರಲ್ಲಿ ಯಾವ್ದು ಬೇಗ ಪಿಕ್ ಮಾಡ್ತಾರೆ ಅದಕ್ಕೆ ಹೋಗೋಣ. ಈ ಟೈಮಲ್ಲಿ ಬಂದಿದ್ದು ಆಕ್ಚುಲಿ ರಾಂಗ್ ಟೈಮ್ ಇದು. ನಮ್ ಜ್ಯೋತಿ ಮಾತು ಕೇಳ್ಕೊಂಡು ಬಂದು ಇಲ್ಲಿ ಜ್ಯೋತಿ ಫುಲ್ ಅರ್ಧ ನೆಂದವಳೆ. ನನಗೇನೋ ಇದು ಸ್ವಲ್ಪ ಸೇಫ್ಟಿ ಐತೆ. ಸೊ ಜ್ಯೋತಿಕ ಹೆಂಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಮಳೆಯಲ್ಲಿ ಬಂದ್ಬಿಟ್ಟು. ಮಳೆಯಲ್ಲಿ ಬಂದಿದ್ದು ಖುಷಿ ಆಗ್ತೈತಾ? ಎಸ್, ಮಳೆ ಸ್ಟಾಪ್ ಆಗೋಷ್ಟೊತ್ತಿಗೆ ನಾವು ಹೋಗಿ ಮುಟ್ತೀವಿ ಚಿಕ್ಕಪೇಟೆಗೆ. ಆಮೇಲೆ ಶಾಪಿಂಗ್. ಮಳೆ ಬಂದ್ರೆ ತುಂಬಾ ಟ್ರಾಫಿಕ್ ಆಗುತ್ತೆ ಅಂಡ್ ಎಲ್ಲ ರೋಡ್ ಬ್ಲಾಕ್ ಆಗ್ಬಿಡುತ್ತೆ. ಹಂಗಾಗಿ ಬೆಂಗಳೂರಲ್ಲಿ ಬಹಳ ಕಷ್ಟ. ನೋಡಿ, ಇಂಥ ಟೈಮಲ್ಲಿ ಒಂದು ಬಟ್ಟೆಗೋಸ್ಕರ ಈ ರೇಂಜ್ ರಿಸ್ಕ್ ತಗೊಂಡು ಹೋಗ್ತಿರೋಂತಹ ಮಹಾನ್ ಬವರು ನಾವಿಬ್ರೆ. ಗೊತ್ತಿತ್ತು ಗೈಸ್, ನಮಗ್ ಫಸ್ಟೇ ಗೊತ್ತಿತ್ತು ಮಳೆ ಬರುತ್ತೆ ಅಂತ, ಎಲ್ಲ ಚೆನ್ನಾಗಿ ಗೊತ್ತಿತ್ತು. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಸ್ಟಿಲ್ ರಿಸ್ಕ್ ತಗೊಂಡಿದೀವಿ ಬಿಕಾಸ್ ಅದು ಒಳ್ಳೆ ಕೆಲಸಕ್ಕೆ ತಡ ಮಾಡ್ಬಾರ್ದು. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಎಲ್ಲ ಸೇರಿಸಿ ಆಯ್ತಾ. ಸೊ ಸೇಫ್ಟಿ ಪರ್ಪಸ್ಗೋಸ್ಕರ ಸ್ವೆಟರ್ ಹಾಕ ಬಂದಿದ್ದು ಜ್ಯೋತಿ. ಬ್ಯಾಗಲ್ಲಿದೆ, ಮಳೆ ಬಂತು ಅಂತ. ಬ್ಲಿಂಕಿಟ್ ನಂದು ಬ್ಯಾಗಲ್ಲಿ ಇದೆ. ಸೊ ಮಳೆ ಬರುತ್ತೆ ಅಂತ ಗೊತ್ತಿದ್ದೇನೆ ನಾವಿಬ್ರು ಸೇಫ್ಟಿಯಾಗಿ ಹಾಕ ಬಂದಿದ್ವಿ. ತಗೊಂಡ್ ಬಂದಿದ್ವಿ ಜೊತೆಗೆ. ಟೈಮ್ ಎಷ್ಟಾಯ್ತೆ? 6 o'clock ಗೈಸ್, 6 o'clock. ಅಲ್ಲ, ಮಳೆ ಇದೆ ಅಂತ ಟ್ರಾಫಿಕ್ ಇಲ್ಲ ಇಲ್ಲಿ. ಮಳೆ ಇಲ್ದೇ ಹೋಗಿದ್ರೆ ಎಷ್ಟು ಟ್ರಾಫಿಕ್, ಎಷ್ಟು ಜನ ರಶ್ ಇರೋದು ಇಲ್ಲಿ. ಹೌದೌದು ಗೈಸ್, ಲಿಟ್ರಲಿ ಶಾಕ್ ಆಗ್ತೈತೆ ಈ ರೇಂಜ್ ಮಳೆ. ಅಪ್ಪ, ಏನ್ ತಗೊಳ್ಳೋದು ಈ ಮಳೆಯಲ್ಲಿ? ಒಂದ್ ಶಾಪಿಗೆ ಹೋಗಿ ಕುತ್ಕೊಂಡ್ಬಿಡ್ತೀವಿ, ಏನ್ ಸಿಗುತ್ತೋ ಎತ್ಕೊಂಡ್ಬರ್ತೀವಿ. ಬೇರೆ ಆಪ್ಷನ್ ಇಲ್ಲ ಇವಾಗ. ರೈಟ್ ಹೋಗ್ಬೋದು. ನೀವು ಚಿಕ್ಕಪೇಟೆ ಸರ್ಕಲ್ ಬಂದ್ರೆ ಅಲ್ಲಿಂದ ಎಂಟ್ರಿ ಇಲ್ಲ. ಯಾವ್ದಾದ್ರು ನಡ್ಕೊಂಡೇ ಬರ್ಬೇಕು ಆ ರೋಡ್. ಏನು ಗಂಗೆ ಅಂಕಲ್ ಇವಾಗ ಆತರ ಬ್ಲಾಕ್ ಮಾಡಿರೋದಾ? ಸಾಯಂಕಾಲ 5 ಗಂಟೆ ಒಟ್ನಲ್ಲಿ ಆಟೋ ಅಂತೂ ಯಾವಾಗೂ ಬಿಡಲ್ಲ. ಬೇರೆ ಗಾಡಿಗಳು 5 ಗಂಟೆ ಬೇಕು. 2 ವೀಲರ್ ಬಿಡ್ತಾನೆ. 2 ವೀಲರ್ ಬುಕ್ ಮಾಡ್ಕೊ ಬಂದಿದ್ರೆ ಹೇಳ್ತಿಲ್ಲ, ಆಟೋ ಬುಕ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ 2 ವೀಲರ್ ಬುಕ್ ಮಾಡ್ಕೊಬಿಡೋಣ ಅಂತ, ನೀನೊಂದು ನಾನೊಂದು ಅಂತ ಹಂಗ್ ಬಂದಿದ್ದೀರಿ ಅಷ್ಟೇ ಕತೆ ಗಸ್. ನೋಡಿ, ಮುಂಗಾರು ಮಳೆ ಮಳೆ ನಿಂತಿಲ್ಲ. ಏನ್ ತೋರ್ಸ್ಕೊಡಿ ಏನಾದ್ರು. ಇದು ಹಿಂಗ್ ಮಾಡಿ. ಇವಾಗ ಸಿಕ್ಕಾಬಟ್ಟೆ ಮಳೆ ಆಗಿರೋ ಪ್ರಭಾವ ಒಳಗಡೆ ಎಂಟ್ರಿ ಇಲ್ಲ. ಖುಷಿ ಆಗ್ತಿದೆ ಇಂಥ ಮಳೆಯಲ್ಲಿ ಹಿಂಗ್ ಬರಕ್ಕೆ. ನಿಜ ಚೆನ್ನಾಗಿ ಅನಿಸ್ತಿದೆ. ಸೊ ಚಿಕ್ಕಪೇಟೆ ಒಳಗಡೆ ಹೋಗೋಕ್ಕೆ ಆಪ್ಷನ್ ಇಲ್ಲ ಬಿಕಾಸ್ ಎಲ್ಲ ಆಟೋಗಳನ್ನು
ಬಿಡ್ತಾ ಇಲ್ಲ ಅಂತೆ. ಟೂ ವೀಲರ್ ಎಂಟ್ರಿ ಇದೆ. 2 ವೀಲರ್ ಅಷ್ಟೇ ಎಂಟ್ರಿ. ಹಂಗಾಗಿ ರಾಜಾ ಮಾರ್ಕೆಟ್ ಅಲ್ಲಿ ಇವಾಗ ಸ್ವಲ್ಪ ಹೊತ್ತು ನಿಂತಿದ್ದು ಹೋಗ್ಬೇಕು. ನಮ್ಮ ಮುಂದೆ 92.52 ಸಿಲ್ವರ್ಸ್ ಜ್ಯುವೆಲರೀಸ್ ಇದೆ. ಅಲ್ಲಿ ಹೋಗ್ತೀವಿ. ಒಂದ್ಸರಿ ಹೋಗಿ ನೋಡೋಣ. ಬಟ್ ತೋರ್ಸೋದಿಕ್ಕೇನಿಲ್ಲ, ಹೆಂಗಿರುತ್ತೆ ಅಂತ ನೋಡಿದ್ರೆ ಒಂದ್ ಐಡಿಯಾ ಬರುತ್ತೆ. ನೆಕ್ಸ್ಟ್ ಬೇಕಂದಾಗ ಪರ್ಚೇಸ್ ಮಾಡೋದಿಕ್ಕೆ. ಏನ್ ಮಾಡೋದು ಗೈ? ಬನ್ನಿ ಹೋಗೋಣ. ಯೋಚನೆ ಮಾಡೋದು ಇಲ್ಲ, ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ. ಗೈಸ್ ಕೆರೆ ಆಗ್ಬಿಟ್ಟೈತೆ. ನೋಡಿ ಇಲ್ಲಿ ಯಾವ ರೇಂಜಿಗೆ ನೀರು ಹೋಗ್ತಾ ಇದೆ. ಅಪ್ಪ ರಾಮ, ಇದೇ ಪ್ರಾಬ್ಲಮ್ ಗೈಸ್, ಬ್ಯಾಂಗ್ಳೂರ್ದು ಇದೇ ಪ್ರಾಬ್ಲಮ್. ಚೆನ್ನಾಗಿರುತ್ತೆ. ಯಾವ ರೇಂಜಿಗೆ ಈ ಮಳೆಲೂ ಜನ ಇದ್ದಾರೆ ನೋಡಿ. ಅಪ್ಪ ವಾವ್, ಪೀನಟ್. ಸ್ವಿಮ್ಮಿಂಗ್ ಮಾಡಕ್ ಬರುತ್ತಾ ಜೊತೆ? ನೋ, ಬರಲ್ವಾ? ಬಂದಿದ್ದೀರಾ ಅದ್ರೊಳಗ್ ಬಿಟ್ಬಿಡ್ತಿದ್ದೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಗೈಸ್ ಮಳೆಲೂ ಈ ರೇಂಜಿಗೆ ಜನ ಇದ್ದಾರೆ ಅಂದ್ರೆ ಯಪ್ಪ ದೇವ್ಡ. ನಂಗೆ ಗೊತ್ತಿತ್ತು ಇದೇ ಮಾಡ್ತಾಳೆ ಗೈಸ್ ಇವಳು ಹೊಟ್ಟೆ ಹಸ್ವು ತಡೆಯಲ್ಲ. 2 ನಿಮಿಷಕ್ಕೂ ತಿಂತಾ ಇರ್ಬೇಕು, ಅದ್ರಲ್ಲೂ ಈ ಮಳೆಯಲ್ಲಿ ನೋಡಿ ಇದ್ದಾಳೆ. ಚಿಕ್ಕಪೇಟೆಗೆ ಬರೋದು ಇದಕ್ಕೋಸ್ಕರನೇ ಬರೋದು. ಚಿಕ್ಕಪೇಟೆಗೆ ಬರೋದು ಮೇನ್ ರೀಸನ್ ಇದು. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ನಾನೇನಾದ್ರೂ ಕೇಳಿದ್ನ ಇವಾಗ? ಕೇಳಕ್ಕಿಂತ ಮುಂಚೆ ಹೇಳೋದು ಒಳ್ಳೇದಲ್ವಾ ಅಂತ. ಎಷ್ಟ್ ತಿಂದು ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ. ಇನ್ನು ಸ್ವೀಟ್ ಕಾರ್ನ್ ತಿನ್ಕೊಬಿಟ್ಟು ಹೋಗೋಣ. ನಡ್ಕೊಂಡು ತಿನ್ನೋಕಾಗಲ್ಲ. ಗೈಸ್ ಈ ಮಳೆಗೆ ಸಕ್ಕತ್ತಾಗಿದೆ. ಅಲ್ಟಿಮೇಟ್. ಫುಲ್ ಬಿಸಿ ಆಗಿದೆ. ಗೈಸ್ ಇವಾಗ ತಿಂದು ಮುಂದೆ ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಮಾಡೋಕೆ ಮುಂಚೆನೇ ತಿಂತಿದ್ದೀವಿ. ಮಳೆ ಬರ್ತಾನೆ ಇದೆ, ಮಳೆ ಸ್ಟಾಪ್ ಆಗಲ್ಲ ಅಫ್ಕೋರ್ಸ್ ಇವತ್ತು. ಮಾಡಂಗಿಲ್ಲ. ಎಷ್ಟು ಟೈಮ್ ಬಂದು 6:15 ಆಗಿದೆ. ಆಲ್ಮೋಸ್ಟ್ ಖಾಲಿಯಾಗಿದೆ. ತಿಂದಾಯ್ತು. ಇವಾಗ ಅದನ್ನ ಕಪ್ನ ಅದ್ರೊಳಗಡೆನೆ ಹಾಕ್ಬರಕ್ ಹೋಗ್ತಾವಳೆ. ಬಿಕಾಸ್ ಇಲ್ಲೆಲ್ಲ ಎಷ್ಟು ಚೆನ್ನಾಗಿರಲ್ಲ, ಹಂಗಾಗಿ ಬನ್ನಿ ಲೆಟ್ಸ್ ಗೋ ಹೋಗೋಣ. ಇವಾಗ ಸಿಗದೆ ಆಚೆ ಹೋಗ್ತಾ ಇದ್ದೀವಿ. ಬೇರೆ ಶಾಪಲ್ಲಿ ನೋಡ್ಬೇಕು. ಲಾಸ್ಟ್ ಯಾವುದು ಸಿಗ್ಲಿಲ್ಲ ಅಂದ್ರೆ ಸಿಲ್ಕ್ ಸಾರಿ ತಗೊಂಡು ಹೋಗ್ಬಿಡೋಣ. ಅದೇ ಆಪ್ಷನ್. ಸಿಗ್ತಿಲ್ಲ ಗೈಸ್, ಸಿಗ್ತಿಲ್ಲ. ನಮಗ್ ಬೇಕಾಗಿರೋ ಸ್ಯಾರಿ ಸಿಗ್ತಿಲ್ಲ. ಈ ತರ ಕೂಡ ಚೆನ್ನಾಗಿರ್ಬೋದು ಕಾಣಿಸ್ತಿಲ್ಲ ನಿಮ್ಗೆ, ಡಬಲ್ ಕಲರ್ ಅಲ್ಲಿ. ಗೈಸ್ ಸಿಗ್ತಿಲ್ಲ ಗೈಸ್. ಮಳೆ ಬರ್ತಿದೆ, ಆಚೆ ಓಡಾಡಕ್ ಆಗ್ತಿಲ್ಲ, ಟೈರ್ಡ್ ಆಗ್ತಿದೆ. ಕಷ್ಟಪಟ್ಟು ನಡಿಯಕ್ಕ ಹೋಗೋಣ, ಚೆನ್ನಾಗಿರುತ್ತೆ. ಮಳೆಯಲ್ಲಿ ಜೋಶ್ ಇರುತ್ತೆ. ಜೋಶ್ ಅಂತೂ ಇದೆ, ಬಟ್ ಸಿಗ್ಲಿಲ್ಲ ಅಂದ್ರೆ ಬೇಜಾರು. ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಇಲ್ಲಾಂದ್ರೆ ಕಾಟನ್ ನೋಡ್ಬಿಡೋಣ. ಇಂಥ ಗಬ್ಬು ಜಾಗದಲ್ಲಿ ಹೋಗೋದು ಬೇಡ, ಕ್ಲೀನ್ ಇರುತ್ತೆ. ಯಾವ್ದು ಓಕೆ? ಇದು ನಂಗೆ ಇದು ಇಷ್ಟ ಆಗ್ತೈತೆ. ಎಲ್ಲ ಸೇಮ್ ಪ್ರೈಸ್ ಏನಾ? ಇದನ್ನು ಸೇಮಾ? ಇದು ನಿಮ್ಗೆ ಅಷ್ಟು ಮೈಗೆ ಎದ್ದು ಕೊಡಲ್ಲ. ವೈಟ್, ನೀವು ವೈಟ್, ಅದು ಇದು ಸೇಮ್. ಇದು ವೈಟ್. ಅಲ್ಲೊಂದು ಬ್ರ್ಯಾಂಡ್ ಇದೆ.
ಬ್ಲಾಕ್ ಸರಿ ನೋಡ್ತೀನಿ ಸರ್. ಇಲ್ಲಿ ತೋರಿಸಿ ಈ ಕಡೆ ತಿರುಗಿ. ಕನ್ಫ್ಯೂಷನ್ ಆಗ್ತಿದೆ, ಯಾವ್ದು ನೋಡ್ಬೇಕಂತ ಗೊತ್ತಾಗ್ತಿಲ್ಲ. ಬ್ಲಾಕು ಯಾವ್ದು ನೋಡೋದು? ಬ್ಲಾಕು ಇದು ತೋರಿಸಿ ಸ್ಯಾಂಪಲ್, ಅದು ನೋಡು, ಎರಡು ನೋಡ್ತೀವಿ. ಬೇಡ, ಒಂದ್ ನೋಡೋಣ. ಅಲ್ಲ ಅದು ಚೆನ್ನಾಗೈತೆ. ತೆಗಿಲ್ಲ. ನಿಂಗೆ ಯಾವ್ದು ಓಕೆ ಅನ್ನಿಸ್ತಿದೆ? ಎರಡು ಚೆನ್ನಾಗಿ ಕಾಣ್ತಿದೆ. ಬ್ಲಾಕ್ ಕಾಣಿಸುತ್ತೆ. ನಾನು ಯಾವ್ದೋ ಒಂದು ನೋಡ್ದೆ, ಆನೆ ಡಿಸೈನ್ ಇರೋದು. ಕನ್ಫ್ಯೂಷನ್ ಆಗ್ತಿದೆ. ನಿಂಗೆ ಯಾವ್ದು ಓಕೆ ಅನಿಸ್ತೈತೆ? ಓಕೆ ಓಕೆ ಇದು. ಹೌದಾ? ಅಲ್ಲಿ ಫಸ್ಟ್ ಒನ್ ಸೆಕೆಂಡ್ ಒನ್ ಹಾಕಿದ್ರಲ್ಲ, ಅದು ಸೇಮ್ ಇದೇ ತರನೇನಾ? ಲೈಟ್ ವೇಟ್ ರೇಂಜ್ ಕಮ್ಮಿ. ಅದೇನ್ ರೇಂಜ್ ಬರುತ್ತೆ? ಅದೆಲ್ಲ ನಮಗೆ 6.5, 7, 8 ಒಂದು ರೇಂಜ್ ಇದೆ. ಎಂತ ಮಾಡದೆ ಆಕ್ಚುಲಿ ಏನ್ ಅನ್ಕೊಂಡೆ ಅಂದ್ರೆ, ಜ್ಯೋತಿ ಪ್ಯಾಕ್ ಮಾಡ್ತಾ ಇದ್ದಲ್ಲ ಗೈಸ್, ಫೈನಲಿ ಒಂದ್ ಸ್ಯಾರಿ ಫೈನಲ್ ಆಯ್ತು. ಬ್ಲಾಕ್ ಕಲರ್ ಅಲ್ಲಿ ಯಾ, ಸಖತ್ತಾಗಿ ಕಲರ್ ಬ್ಲಾಕ್ಗೆ ಜ್ಯೋತಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನಗೆ ಸ್ವಲ್ಪ ಕಾಸ್ಟ್ಲಿ ಅನ್ಸ್ತು ಇಲ್ಲಿ ಅಂತ ಹೇಳಿ ಪರವಾಗಿಲ್ಲ, ಬಟ್ ಸಖತ್ತಾಗಿ ಕೊಡುತ್ತೆ ನಿಮ್ಗೆ. ಬಿಕಾಸ್ ಆಫ್ ದ ಸ್ಪೆಷಲ್ ಡೇ ಪರ್ಪಸ್. ಏನ್ ಮಾಡಕ್ಕಾಗಲ್ಲ, ನಂಗೂ ಸಹ ಕೊಡಿ ಹಾಕಕ್ಕೆ. ಕೊಡ್ತೀನಿ. ಜ್ಯೋತಿ ಕ್ಯಾಬ್ ಬುಕ್ ಮಾಡ್ತಿದ್ದಾಳೆ, ಬುಕ್ಕೇ ಆಗ್ತಿಲ್ಲ ಗೈ. ಅಯ್ಯೋ ಆಂಟಿ ನೋಡ್ಕೊಂಡು ಹೋಗಿ. ಯಾವ ಸಿಕ್ಕಿದ್ರು ಗೊತ್ತಾಯ್ತು. ತಲೆಗೆ ಚುಚ್ಬಿಟ್ರು ಪಾಪ ಹುಡುಗಿಗೆ, ಕೊಡೆಯಲ್ಲಿ, ಮಳೆಯಲ್ಲಿ, ಜೊತೆಯಲ್ಲಿ, ಆಂಟಿ ಜೊತೆಯಲ್ಲಿ. ಆಂಟಿ ಕೊಡೆ ನೋಡು. ಸೊ ಗೈಸ್, ಆಟೋ ಬುಕ್ ಮಾಡಿದೀವಿ, ಬರ್ತಾ ಇದೆ ಇವಾಗ. ಹೋಗಿ ಊಟ ಮುಗಿಸ್ಕೊಂಡು ಆಮೇಲೆ ಬೀಚಿಗೆ ಹೋಗ್ಬೇಕು. ಜ್ಯೋತಿ ನಿಂತ್ಕೊಂಡು ವೇಟ್ ಮಾಡ್ತಿದ್ದಾಳೆ. ಆಟೋ ಎಷ್ಟು ಕಷ್ಟ ಆಯ್ತು ಅಂದ್ರೆ ಗೈಸ್ ಬುಕ್ ಮಾಡೋದಿಕ್ಕೆ, ಅಪ್ಪ ತಗೋತಾನೆ ಇಲ್ಲ ನೋಡಿ, ಯಾರು. ಎಲ್ಲಿಗ್ ಬಂದ ಅಲ್ಲ? ಆದ್ರೆ ಅಂತೂ ಗೈಸ್ KR ಮಾರ್ಕೆಟ್ ನ ನೋಡಕ್ ಆಗಲ್ಲ, ಆ ರೇಂಜ್ ಇರುತ್ತೆ ನೋಡಿ. ಜನ ಜಿಗಿ ಜಿಗಿ ಅಂದಿರ್ತಾರೆ, ಗಲೀಜು. ರಾಮ ಯಪ್ಪ, ಹೆಂಗ್ ಇರ್ತಾರೋ ಇಲ್ಲಿರೋರೆಲ್ಲರೂ, ದೇವ್ರಿಗೆ ಗೊತ್ತು. ಫೈನಲಿ ಒಂದು ತಗೊಂಡು ಹೋಗ್ತಾ ಇದೀವಿ ಇವಾಗ. ಜ್ಯೋತಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ, ನನ್ಗೆ ಸಖತ್ತಾಗಿದೆ. ನೀವು ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನನ್ಗೆ ಸ್ವಲ್ಪ ಫೀಲಲ್ಲಿ ಇದೀನಿ, ಇನ್ನೂ ಪೂರ್ತಿ ಎಕ್ಸೆಪ್ಟೆನ್ಸ್ ಬಂದಿಲ್ಲ. ಹೋಗಿ ಮತ್ತೆ ವೇರ್ ಮಾಡಿ ಹಾಕ್ಬಿಟ್ಟು ಆಮೇಲೆ ಮನ್ಸಿಗೆ ಸಮಾಧಾನ ಆಗುತ್ತಾ ನೋಡ್ತೀನಿ. ಎನಿವೆ ಆಗಿಲ್ಲ ಅಂದ್ರೂ ಮಾಡ್ಕೊಳ್ಳೇಬೇಕು ಬೈ, ಬಿಕಾಸ್ ಇಲ್ಲ ಆಗಷ್ಟು ಕಾಸ್ಟ್ಲಿ ಇದೆ ಸ್ವಲ್ಪ, ಹಂಗಾಗಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನಾವು ತಗೊಳ್ಬೇಕು ಅಂತ ಬಂದಿದ್ ಬಜೆಟ್ಗೂ, ಬಟ್ ತಗೊಂಡಿದ್ದಕ್ಕೂ ಸ್ವಲ್ಪ ಡಬಲ್ ಇದೆ. ಸೊ ಓಕೆ, ಫೈನಲಿ ಎಂಡ್ ಆಫ್ ದ ಡೇ ಚೆನ್ನಾಗಿದ್ರೆ ಸಾಕು ಅಷ್ಟೇ. ಚೆನ್ನಾಗೇ ಕಾಣಿಸುತ್ತೆ ನಿಮಗೆ. ನಮ್ಮ ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ ಗೈಸ್, ಈ ಬ್ಲಾಗ್ ನೋಡಿದ್ರೆ ಬೈತಾರೆ. ಬೈಯಲ್ಲ, ಏನ್ ಮಾಡಕ್ಕಾಗಲ್ಲ. ಮೇ ಬಿ ಅದು ಔಟ್ಪುಟ್ ಬಂದಾಗ ಚೆನ್ನಾಗಿರುತ್ತೆ, ನೋಡೋಣ. ಲೆಟ್ಸ್ ಸಿ. ಆಟೋ ಸಿಕ್ಕಾಬಟ್ಟೆ ಟ್ರಾಫಿಕ್ ಇದೆ. ಈ ಟ್ರಾಫಿಕ್ ನ ಎಲ್ಲ ಲೈಕ್ ಇವತ್ತು ಬಂದು ಶಾಪಿಂಗ್ ಮಾಡಿದಕ್ಕಿಂತ ಟ್ರಾಫಿಕ್ ಅಲ್ಲಿ ಓಡಾಡಿದ್ದೆ ಜಾಸ್ತಿ ಆಗೋಯ್ತಲ್ವಾ? ನಿಜ. ಹೌದು, ಬೈತಾರೆ ಗೈ, ಜಾಸ್ತಿ ಎಲ್ಲ ಖರ್ಚು ಮಾಡಬೇಡ ಅಂತ ಮನೇಲೆಲ್ಲ.
ಬಟ್ ನೋಡಿ ತಕ್ಷಣ ಅನ್ಸುತ್ತೆ. ಓಕೆ, ಮೈಂಡನ್ನ ಫಸ್ಟ್ ಕಂಟ್ರೋಲಿಗೆ ತಗೋಬೇಕು ಇವಾಗ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಆಮೇಲೆ ಆಟೋಮೆಟಿಕ್ ಸರಿ ಹೋಗುತ್ತೆ ಅಂತ ಅನ್ಕೋತಿದ್ದೀನಿ. ಜ್ಯೋತಿ ಎಷ್ಟು ಒಳ್ಳೆಯವಳಂದ್ರೆ, ನನಗೆ ಬೇಕಾಗಿರೋದು ಗೈಸ್ ಇವತ್ತು ನಾನ್ ಕರ್ಕೊಂಡು ಹೋಗಿದ್ದೀನಿ, ಬಟ್ ಆಟೋ ಎಲ್ಲ ಅವಳೆ ಪೇ ಮಾಡ್ತಾವಳೆ. ಇಂಥ ಫ್ರೆಂಡ್ಸ್ಗಳನ್ನೆಲ್ಲ ಸಂಪಾದನೆ ಮಾಡಿ ಬೇಕಾಗುತ್ತೆ. ಯಾಕೆ ನಮಗ್ ನೀವು ಮಾಡಲ್ವಾ? ಯಾವಾಗ್ಲೂ ಮಾಡ್ತಾನೆ ಇರ್ತೀರಲ್ಲ ಎಲ್ರು. ಬನ್ನಿ. ಸೊ ಇವಾಗ ಊಟಕ್ಕೆ ಹೋಗೋಣ. ಊಟ ಮುಗಿಸಿ, ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಊಟ ಮುಗಿಸಿ ಆಮೇಲೆ ಮುಂದಿನ ಕೆಲಸ ನೋಡೋಣ. ಗ್ರಿಲ್ ಚಿಕನ್. ನಾನ್ ವೆಜಿಟೇರಿಯನ್ಸಿಗೆ ವೆಜ್ ತಿನ್ನಕ್ಕೆ ಆಗಲ್ಲ. ಬರ್ತಾರೆ. ಅವ್ರನ್ನ ಕೇಳ್ತೀನಿ ಫಸ್ಟ್, ಏನ್ ಚೆನ್ನಾಗಿರುತ್ತೆ ಗಾರ್ಲಿಕ್ ಚಿಕನ್ ಅಂತ. ನಿಮ್ ಮೈಕಲ್ಲಿ ಮಳೆಗೆ ಹಿಂಗ್ ಮುಚ್ಚಿದೀನಿ ಅದು. ನನ್ ಮೈಕು ಹಾಳಾಗ್ಬಿಡುತ್ತೆ. ನೀಟಾಗಿ ಮನೆಯಿಂದ ಸ್ವಲ್ಪ ಸೆಕ್ಯೂರ್ ಮಾಡು ಅಂತ ಹೇಳಿದೆ, ಅದಕ್ಕೆ ಸೇಫ್ಟಿ ಇಟ್ಕೊಂಡಿದ್ದಾಳೆ. ಚಿಕನ್ ಕುರ್ಮಾನು ಚೆನ್ನಾಗಿರುತ್ತೆ ಅನ್ಸುತ್ತೆ. ಚಿಕನ್ ಕುರ್ಮಾ ರೋಟಿ ಯಾವ್ದು ಬೇಕಾದ್ರೆ ರೋಟಿ ತಾನೆ, ರೋಟಿ ಕುಲ್ಚಾ. ರೋಟಿ ಕುಲ್ಚನೆ ಹೇಳು. ಚಪಾತಿ ಚೆನ್ನಾಗಿರುತ್ತೆ. ಹಾ, ಅದಕ್ಕೆ ಎಷ್ಟು 3 ಹೇಳ ರೈಸು ಬೇಕು ತಾನೆ. ಒಂದ್ ರೈಸ್. ಗೈಸ್, ನಾವ್ ಯಾವಾಗ ಬಂದಾಗ್ಲೂ ಈ ಟೇಬಲೇ ಸಿಗತ್ತೆ. ಯೂಶಲಿ ನೀನ್ ನೋಡು, ಮೋಸ್ಟ್ ಆಫ್ ದ ಟೈಮ್ ಇದೇ ಟೇಬಲ್ ಸಿಗತ್ತೆ. ಟೀ ಕುಡಿಯಕ್ ಬಂದಾಗ ಅಲ್ಲಿ ಕೂತಿರ್ತೀವಿ, ಊಟ ಮಾಡಕ್ ಇಲ್ಲೇ ಕೂತಿರ್ತೀವಿ ಯಾವಾಗ್ಲೂ. ಇದೊಂಥರ ಫೇವ್ರೆಟ್ ಟೇಬಲ್ ಆಗ್ಬಿಟ್ಟಿದೆ. ಲಕ್ಕಿ ಟೇಬಲ್ ಆಗ್ಬಿಟ್ಟು. गार्लिक चिकन कैसा आएगा? गार्लिक ग्रेवी आएगा. चिकन पीस कितना आएगा? चिकन पीस 4 पीस. मतलब टेस्ट ज्यादा गार्लिक रहेगा ना. स्मेल आएगा. अच्छा. एंड चिकन कुर्मा में क्या रहेगा? चिकन रहेगा, गिरी रहेगा. हाँ, वो पता है चिकन ही रहेगा. टेस्ट कैसा है? मसाला स्पाइसी रहेगा या नॉर्मल रहेगा? ಎಷ್ಟು ಕ್ವಶನ್ಸ್ ಕೇಳ್ತಾಳೆ ಪಾಪ ಅವರಿಗೆ. ನನ್ನ ಬ್ಲಾಗ್ ಅಲ್ಲಿ ಇವಳೊಬ್ಳ ಹಿಂದಿ ಮಾತಾಡ್ತಾಳೆ. स्वीट नहीं चाहिए. चिकन गार्लिक में स्वीट नहीं रहेगा ना. एक चिकन गार्लिक दीजिए, 3 चपाती, 1 बिरयानी हलवा का. बिरयानी राइस. बिरयानी राइस एक. कितना टाइम लगेगा? 8 बजे के बाद 8 ಗಂಟೆ ಮುಂದೆ ಅಂತ ಚಪಾತಿ. ರೋಟಿ ಇದೆಯಾ? ರೋಟಿ रुमाली रोटी. कुलचा नहीं है? 2 ಹೇಳ್ಬಿಡು. ರುಮಾಲ್ ರೋಟಿ. 2 रुमाली रोटी, 1 बिरयानी राइस, 1 गार्लिक चिकन. ಅದು ಯಾವ್ದಪ್ಪ ಚಿಕನ್ ಯಾವ್ದೇ ಹೇಳಿದ್ನಲ್ಲ ಕುರ್ಮಾ, ಅದು ಸ್ವಲ್ಪ ಸ್ವೀಟ್ ಇರುತ್ತಂತೆ. ಸ್ವೀಟ್ ಬೇಡ ತಾನೆ, ಚೆನ್ನಾಗಿ ಅನ್ಸಲ್ಲ ಅದು. ಸಕ್ಕರೆ ಅದು ಈಗ ಚಳಿಗೂ ಅದಕ್ಕೂ ಅಷ್ಟು ಚೆನ್ನಾಗಿ ಅನ್ಸಲ್ಲ. ನಿಮಗೆ ಇಷ್ಟನಾ ಗಾರ್ಲಿಕ್? ನಂಗೆ ಇಷ್ಟ ಗಾರ್ಲಿಕ್. ಬೆಳ್ಳುಳ್ಳಿ ಸ್ಮೆಲ್. ಬೆಳ್ಳುಳ್ಳಿ ಇಷ್ಟನಾ? ನಿಮಗಿಲ್ವಾ? ಆತರ ಏನಿಲ್ಲ, ನೋಡೋಣ. ಚೆನ್ನಾಗಿದ್ರೆ ಡಿಪೆಂಡ್ಸ್ ಆನ್ ಟೇಸ್ಟ್. ನೋಡೋಣ ಟೇಸ್ಟ್ ಹೆಂಗಿರುತ್ತೆ. ಹೌದು, ಹೆಂಗಿರುತ್ತಂದ್ರೆ 4 ಪೀಸ್ ಇರುತ್ತೆ, ಗ್ರೇವಿ ಇರುತ್ತೆ. ಅದು ಗೊತ್ತಲ್ವಾ ಅಕ್ಕ? ನೀನ್ ಹಂಗ್ ಕೇಳ್ತಿದ್ರೆ ಪಾಪ. ನಾನು ಟೇಸ್ಟ್ ವೈಸ್ ಸ್ಪೈಸಿ ಇರುತ್ತಾ, ಸ್ವೀಟ್ ಇರುತ್ತಾ, ಮಸಾಲಾ ಜಾಸ್ತಿ ಇರುತ್ತಾ ಅಂತ ಕೇಳ್ತಿದ್ದೀನಿ. ಹೆಂಗಿರುತ್ತೆ? 4 ಪೀಸ್ ಇರುತ್ತೆ, ಗ್ರೇವಿ 4 ಪೀಸ್ ಇರುತ್ತೆ, ಗ್ರೇವಿ. ಅವನಿಗೆ ಪಾಪ ಶೈ ಫೀಲ್ ಆಗ್ತೈತೆ. ಹೇಳಿದೆ ಅದು ನನಗೆ ಗೊತ್ತು. ಟೇಸ್ಟ್ ಹೇಳುವಂತ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಅಯ್ಯೋ ಪಾಪ. ಇದೊಂಥರ ನಮ್ಮ ಅತ್ತೆ ಮನೆ ಆಗ್ಬಿಟ್ಟೈತೆ ಗೈಸ್. ಯಾವಾಗ್ಲೂ ಬರ್ತೀವಿ, ಇದೇ ಟೇಬಲ್ ಅಲ್ಲಿ ಕೂತ್ಕೋತೀವಿ. ಬಿಕಾಸ್ ಇಲ್ಲಿ ಯಾವ್ದು ನಾನ್ ವೆಜ್ ಅಷ್ಟು ಚೆನ್ನಾಗೇ ಇಲ್ಲ. ಇದೊಂದು ಬಿಟ್ರೆ ಹಾಗಾಗಿ ಇಲ್ಲೇ ಎಷ್ಟು ಬೇಗ ಹೋಗಿ ಎಷ್ಟು ಬೇಗ ಬಂದ್ವಿ ಅಂತಾನೆ ಗೊತ್ತಾಗ್ತಿಲ್ಲ ಅಲ್ವಾ? ಬೇಗನೆ ಆಯ್ತು. ಓಡಾಡ್ಲಿಲ್ಲ, ಬೋರು ಆಗಲಿಲ್ಲ. ಆರಾಮಾಗಿ ಹೋಗ್ಬಿಟ್ಟು ಮಳೆಯಲ್ಲಿ ಓಡಾಡಿ ಬಂದ. ಸುಮ್ಮನೆ ಹಿಂಗ್ ಹೋಗಿದ್ದು 5 ಸ್ವಲ್ಪ ಮಾರ್. ಸುಮ್ಮನೆ ಹಿಂಗ್ ಹೋಗಿದ್ದು 5 ಡಮ್ ಡಮ್ ಅಷ್ಟೇ. ಎಷ್ಟು ಕಾಸ್ಟ್ಲಿ ದುನಿಯಾ ಅಂದ್ರೆ ಬ್ಯಾಂಗ್ಳೂರು. ಯಪ್ಪ, ಹೆಂಗ್ ಜೀವನ ಮಾಡೋದು ಗೈಸ್? ಎಲ್ಲ ಬ್ಯಾಚುಲರ್ಸ್ ಎಲ್ಲ ಹೆಂಗ್ ಮಾಡ್ತಿದ್ರೆ ಹೇಳಿ, ನಮಗೂ ಸ್ವಲ್ಪ ಟಿಪ್ಸ್ ಕೊಡಿ.
ನಾವು ಹೆಂಗ್ ಲೈಫ್ ಲೀಡ್ ಮಾಡೋದು ಗೊತ್ತಾಗತ್ತೆ. ಎಷ್ಟು ಸ್ಯಾಲ್ರಿ ಬಂದ್ರು ಸಾಕಾಗ್ತಿಲ್ಲ ಗೈ. ಮಂತ್ ಕೆಲವೊಬ್ಬರಿಗೆ ಮಂತ್ ಎಂಡ್ ತನಕ ಇರುತ್ತೆ, ನನಗೆ ಮಂತ್ ಸ್ಟಾರ್ಟಿಂಗ್ ಅಲ್ಲೇ ಇರಲ್ಲ ಗೈ. ಮಂತ್ ಎಂಡ್ ಸ್ಯಾಲ್ರಿ ಬರುತ್ತೆ, ಮಂತ್ 5th ಅಷ್ಟೊತ್ತಿಗೆ ಡಮರ್. ಗೊತ್ತಿಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೆ. ಹೆಂಗಿರುತ್ತೆ ಮಾಲ್ ರೋಟಿ, ಏನಿದು ಏನ್ ಚಿಕನ್, ಸಾರಿ ಗಾರ್ಲಿಕ್ ಚಿಕನ್, ಬಿರಿಯಾನಿ. ಚೆನ್ನಾಗಿಲ್ಲ ಅಂದ್ರೆ ಪ್ಲೀಸ್ ಏನು ಅನ್ಕೋಬೇಡಿ. ಫುಲ್ ತಗೊಳ್ಳೋದು. ಪರವಾಗಿಲ್ಲ, ಏನಿಲ್ಲ. ಬಿಸಿ ಬಿಸಿ ತಿಂದು ಟೇಸ್ಟ್ ಹೇಳಿ ಹೆಂಗಿದೆ ನನಗೆ. ಸಕ್ಕತ್ತಾಗಿದೆ. ಚಳಿಗೂ ಅದಕ್ಕೂ ಸಕ್ಕದ ಅನಿಸ್ತದೆ. ಹೆಂಗ್ ಅನಿಸ್ತಾ ಗೊತ್ತಾ ನಂಗೆ, ಈ ಚಿಕನ್ ಗೋಬಿ ಮಾಡ್ತೀವಲ್ಲ ಅನಿಸ್ತು ನನಗೆ. ಜಾಸ್ತಿ ಗಾರ್ಲಿಕ್ ಹಾಕವ್ರೆ, ಸೇಮ್ ಮಸಾಲ ಮಾಡೋದು. ಮಸಾಲ ಇಷ್ಟ ಆಯ್ತಾ? ಓಕೆ, ಚೆನ್ನಾಗಿದೆ ಗೈ. ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ ನಾನು. ಇತ್ತೀಚೆಗಂತೂ ಊಟ ಮಾಡ್ಬೇಕು ಅಂತಾನು ಫೀಲ್ ಆಗಲ್ಲ. ನೈಟ್ ಊಟ ಮಾಡಲ್ಲ ಕರೆಕ್ಟ್ ಆಗಿ. ಮೃಷ್ಟಾನ್ನ ಭೋಜನ. ನೈಟ್ ಊಟ ಮಾಡಲ್ಲ, ಮಧ್ಯಾಹ್ನ ಇದ್ರೆ ಮಧ್ಯಾಹ್ನ ಊಟ ಮಾಡಲ್ಲ. ಹೆಲ್ತ್ ತುಂಬಾ ಹಾಳಾಗ್ತಿದೆ. ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ಆಯ್ತಾ? ಓಕೆ, ಇಷ್ಟ ಆಯ್ತು. ಇವಳು ಬಂದ್ರೆ ಸ್ವಲ್ಪ ಬೇರೆ ಬೇರೆದೆಲ್ಲ ಆರ್ಡರ್ ಮಾಡ್ತೀವಿ ನಾವು. ಅವಳು ಬರ್ಲಿಲ್ಲ ಅಂದ್ರೆ ಯೂಶ್ವಲಿ ಏನ್ ತಗೋತೀವ ಅದೇ ತಗೊಂಡು ತಿಂತೀವಿ. ವ್ಲಾಗ್ ಮಾಡಕ್ ಟೈಮೇ ಸಿಗ್ತಿಲ್ಲ, ವರ್ಕು. ನನಗೆ ಗೊತ್ತಿಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀನಿ ಎಲ್ಲ ಅಂತ. ಏನಿಲ್ಲ ಗೈ, ಸ್ವಲ್ಪ ಇನ್ಸ್ಟಾದಲ್ಲಿ ಸ್ಕ್ರೋಲ್ ಮಾಡೋದ್ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಬೆಡ್ಡಿಗೆ ಹೋಗಿದ ತಕ್ಷಣ ಸ್ಟಾರ್ಟ್ 12 ಗಂಟೆ 1 ಗಂಟೆ ನಂತರನೇ ಎಲ್ಲರೂ ಇರ್ತೀರ ಅಂತ ನಂಗೆ ಗೊತ್ತು. ರಿಯಾಲಿಟಿ ಏನು ಮಾಡೋಕ್ಕಾಗಲ್ಲ. ಎಲ್ಲ ಮುಗೀತು ಮೇಡಮ್, ನಾವು ಇವಾಗ ನಡ್ಕೊಂಡು PGಗೆ ಹೋಗ್ಬೇಕು. ಚಲೋ ಬರಪ್ಪ, ಬೇಗ ಬೇಗ ಹೋಗೋಣ. ಬಂದೆ ಟೈಮ್ ಏನಾಗಿಲ್ಲ ಗೈ, ಇವಾಗ 8 o'clock ಆಗಿದೆ. ನಮ್ ಟಾರ್ಗೆಟ್ 10 ಗಂಟೆ ಇತ್ತು ಆಕ್ಚುಲಿ. 8 ಗಂಟೆಗೆ ಬಂದಿದ್ದೀವಿ. 8 o'clock. PGಗೆ ಬಂದಿದ ತಕ್ಷಣ ಬೋರ್ ಆಗುತ್ತೆ ಗೈ. ಎಂಟ್ರಿ ಆಗಿದ ತಕ್ಷಣ ಗೇಟಿಗೆ ಯಾಕಪ್ಪ ಬಂದು ಮತ್ತೆ ಇದೇ ಜಾಗನ ಅನ್ಸುತ್ತೆ. ಸೊ ಟೈರ್ಡ್ ಆಯ್ತಾ? ಇಲ್ಲ, ಇವತ್ತೇನು ಆಗಿಲ್ಲ. ಚೆನ್ನಾಗಿ ಮಳೆಯಲ್ಲಿ ಎಂಜಾಯ್ ಮಾಡಿ ತಿನ್ಕೊಂಡು ಬಂದ್ವಿ. ನಾಳೆ ಶೀತ ಅಂತೂ ಪಕ್ಕ ಆಗುತ್ತೆ ಅವಳಿಗೆ. ನಾರ್ಮಲ್ ಆಗಿ ಸ್ನಾನ ಮಾಡಿದ್ರೆ ಕ್ಷಿ ಅಂತಿರ್ತಾರೆ ಆಚೆ ಬಂದಿದ ತಕ್ಷಣ. ಇವತ್ತು ಮಳೆ ಎಲ್ಲ ಸೇರಿ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇಗ ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ, ಲವ್ ಯು ಆಲ್.